ಶರಣ್ರಿ ನಮ್ಮ ಸಾವುಕಾರ ಮಂದಿಗೆ ಹೌದು. ಈಗ ಈ ತಾಯಿ ಕ್ಯಾರೆಕ್ಟರ್ ಮಾಡಿದ್ದ ಕ್ಯಾರೆಕ್ಟರ್ ಚೇಂಜ್ ಆಗೈತಿ. ನಾವು ಯಾಕೆ ಆ ಥರ ಚೇಂಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಒಮ್ಮೊಮ್ಮೆ ನಾವು ಆ ಕ್ಯಾರೆಕ್ಟರ್ನ ಹುಡುಕ್ತಿರ್ತೀವಿ, ಅದು ಮಾಡಿರೋ ಕ್ಯಾರೆಕ್ಟರ್ ವಾಪಸ್ ತೊಗೋಬೇಕು ಅಂದಾಗ ಏನಾದ್ರು ಟೆಕ್ನಿಕಲ್ ಇಶ್ಯೂ ಆಗುತ್ತಾ, ಇಲ್ಲ ಅಂದರೆ ಆ್ಯಪ್ ಸ್ಲೋ ಆಗುತ್ತಾ, ಅವಾಗ ನಾವು ಏನು ಮಾಡ್ತೀವಿ ಅಂತ ಕ್ಯಾರೆಕ್ಟರ್ಗಳನ್ನ ಚೇಂಜ್ ಮಾಡಬೇಕಾಗ್ತೈತಿ. ಈಗ ನಾನು ಮುಂಜಾನೆ ಇದೇ ಒಂದು ಕತೆಗೋಸ್ಕರನೇ 3 ಸರಿ ಆ ಕ್ಯಾರೆಕ್ಟರ್ನ ಡೌನ್ಲೋಡ್ ಮಾಡಕ್ಕೆ ಹೋಗ್ತಿದ್ದೀನಿ. ಅದು ಏನು ಟೆಕ್ನಿಕಲ್ ಇಶ್ಯೂನೋ ಗೊತ್ತಿಲ್ಲ. ಆ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ ತಕ್ಷಣ ಎಲ್ಲ ಹಿಂದಕ್ಕೆ ಹೋಗುತ್ತೆ. ಮತ್ತೆ ಎಲ್ಲ ತೊಗೋಬೇಕು, ಇಮೇಜ್ ತೊಗೋಬೇಕು, ಎಲ್ಲ ಈ 4 ಮಂದಿನೂ ತೊಗೋಬೇಕು. ಆ ಥರ ಆಗತೈತೆ, ಅದು ಕ್ಲೋಸ್ ಆಗ್ಬಿಡುತ್ತೆ ಪೂರಾ ಆ್ಯಪು. ಅದ ಒಂದು ಕಾರಣಕ್ಕೆ ನಾನು ಕ್ಯಾರೆಕ್ಟರ್ ಚೇಂಜ್ ಮಾಡೀನಿ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ಹೌದು, ನಾನು ಕ್ಯಾರೆಕ್ಟರ್ನ ಚೇಂಜ್ ಮಾಡೀನಿ. ಧನ್ಯವಾದಗಳು. ಏನು ಮಾತಾಡಕತ್ತಿ ನೀನು? ಯಾರ ಮಗಳು ಯಾಮಂತನ ನಮ್ದು ಏನಾರ ನಿನಗ ಖಬರ್ ಐತನದ? ಏನು ಹುಡುಗಾಟ ವಿಷಯ ನೀನು ಸರಜಿ? ಏನ್ ತಿಳ್ಕೊಂಡಿ ನೀನನ್ನ? ನಮ್ಮ ಮಂತನಂದ್ರೆ ಏನ್ ತಿಳ್ಕೊಂಡಿ ನೀನು? ಅಪ್ಪ, ಅವ್ರು ನಮ್ಮ ಮಂದಿನ ಅಲ್ಲ, ಇದಕ್ಕೆ ಇಸ್ಸಿಟ್ ಮಾಡ್ಕೊಳಕತ್ತೀರಿ. ಹೆಣ್ಮಕ್ಳನ್ನ ಎಲ್ಲಿಡ್ಬೇಕ ಅಲ್ಲಿಡ್ಬೇಕಿತ್ತು. ನಾನು ಒಬ್ಬೇಕೆ ಹೆಣ್ಮಗಳಂತಂದು ಪ್ರೀತಿ ಮಾಡಿ ನಿನ್ನ ತಲೆ ಮೇಲೆ ಕೂರ್ಸ್ಕೊಂಡಿದ್ದಕ್ಕ ನೀ ನನಗ ಚಲೋದು ಕೊಡಕತ್ತಿದಿ. ಸಾಧ್ಯನೇ ಇಲ್ಲ. ನಾ ಹೇಳಕತ್ತೀನಲ್ಲ, ಸಾಧ್ಯನೇ ಇಲ್ಲ. ಏನು ಹೆಂಗ್ ಬೆಳೆಸಿದಿ ನೀನು ಹೆಣ್ಮಗಳನ್ನ? ಬೆಳ್ಸಾಕ ಒಂದು ರೀತಿ ನೀತಿಲ್ಲನ? ಅದು ಹೆಂಗ ನನ್ನ ಮಗಳು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಮಗಳು. ಅಪ್ಪ ಹೆಂಗ, ಅಪ್ಪನ ಮನಿತನ ಹೆಂಗ, ಎಲ್ಲಾನು ಯೋಚನೆ ಮಾಡೋದು ಬಿಟ್ಟು ಆ ತಿರ್ಬೋಕಿ ಲೆಕ್ಕ ಬರಿಯ ಶೇಖರ್ನಿಕ್ಕಿ ಪ್ರೀತಿ ಮಾಡ್ತಾಳ ಅಂದ್ರ ನೀನ್ ತಪ್ಪು ಬೆಳೆಸಿಯ, ನಾನ್ ತಪ್ಪು ಬೆಳೆಸಿನಲ್ಲಿ? ನಿನ್ನ ಮನ್ಯಾಗ 3 ಹೊತ್ತು ಮನ್ಯಾಗ ಬಿದ್ದುಕೊಂಡು ಮಕ್ಕಳನ್ನ ಸರಿದಾರಿ ತರದ್ ಬಿಟ್ಟು ಏನ್ ಹೊಲಕ್ ಕಳ್ಸಿನ್ಯಾ? ನಿನ್ ದುಡಿಯ ಕಳ್ಸಿನ್ಯಾ? ಮನ್ಯಾಗ 3 ಹೊತ್ತು ಮಾಡಿ ಹಾಕ್ಯಂತ ಮಕ್ಕಳು ಮರಿ ನೋಡಲೆ ಬೋಸುಡಿ ಅಂದ್ರ ಒದಿಯೋದಲ್ಲ ನಿನಗ, ನಿನ್ನ ಮತ್ತ ಸಾಯಿಸಿ ಇಟ್ಟುಬಿಡ್ತೀನಿ ನಿನ್ನ. ಅಯ್ಯೋ ಅಪ್ಪ, ಯಾಕೆ ಅವು ಹೊಡಿಯಕತ್ತೀರಿ? ಬಿಡು, ಅವು ಏನು ಮಾಡಿಲ್ಲ. ನಾ ಮಾಡಿ ತಪ್ಪಿಗೆ ಅವು ಯಾಕೆ ಶಿಕ್ಷೆ ಕೊಡಕತ್ತೀರಿ? ಏನ್ ಮಾಡ್ಬೇಕವಾ? ವಯಸ್ಸಿಗೆ ಬಂದಿರೋ ಹುಡುಗಿ ಮ್ಯಾಗ ಕೈ ಮಾಡಂತ ಸಂಪ್ರದಾಯ ನಮ್ಮ ಮನೆಯಾಗಿಲ್ಲಲ್ಲ. ಅದಕ್ಕ ಕಟ್ಕೊಂಡ್ ಹೆಂತಿಗೆ ನಾನು ಹೊಡೆದರ ಹೊಡಿತೀನಿ, ಸಾಯರ ಹೊಡಿತೀನಿ. ನಿನ್ನನ್ನ ಚಂದಾಗ ಬೆಳೆಸೋದು ಬಿಟ್ಟು ಇನ್ನೇನ್ ಕೆಲಸ ಇತ್ತಕ್ಕಿಗೆ? ಏನ್ ಕೆಲಸಿತ್ತು? ಸಂಸ್ಕಾರ ಕೊಟ್ಟು ಚಂದಾಗ ಬೆಳೆಸಕ್ ಆಗ್ಲಿಲ್ಲಲ್ಲ ಅಂತ ಒದ್ದಿನಿ. ನನ್ನ ಹೆಂಡತಿನ ಒದಿತೀನಿ. ನಿನಗೇನವ ತ್ರಾಸು? ನಿನಗೇನು? ಅಪ್ಪ, ತಪ್ಪಾಗಿದ್ ಬಿಡ್ರಿ. ನಾ ಮಾಡಿ ತಪ್ಪಿಗೆ ಅವು ಯಾಕೆ ಮಾತಾಡಕತ್ತೀರಿ? ಇನ್ಯಾರು ತಪ್ಪು ಮಾಡಿ ನೀನು? ಅಪ್ಪ, ಅವಂದೇನ್ ತಪ್ಪಿಲ್ಲಪ್ಪ. ಅವುಗೆ ವಿಷಯನ ಗೊತ್ತಿದ್ದಿದ್ದಿಲ್ಲ. ಈಗ ನಾನು ಅವು ಹೇಳಿದೆ, ಅದು ನನ್ನ ಕೇಳಿಸ್ಕೊಂಡು ನಿಮ್ಮ ಹತ್ರ ಹೇಳಕ್ ಬಂದ್ರು. ಅಪ್ಪ, ಅವುಗೆ ಏನು ಮಾಡಬೇಡಪ್ಪ. ಮುಚ್ಚ ಬಾಯಿ. ವಯಸ್ಸಿ ಬಂದಿರೋ ಹುಡುಗಿ ಹೊಡಿಬಾರ್ದು ಅಂತ ಸುಮ್ಮನದೀನಿ. ನೀನೇನೇ ಮಾಡಿದ್ರು, ಎಲ್ಲ ಎದುರೆದುರು ಮಾತಾಡಿದ್ರು ನನ್ನ ಮಗಳು ಎಷ್ಟು ಧೈರ್ಯಶಾಲಿ, ಹೆಂಗ್ ಮಾತಾಡ್ತಾಳ ಅಂತಂದು ಹೆಮ್ಮೆಯಿಂದ ಹೇಳ್ತಿದ್ ನಾನು. ಮಕ ಮೂತಿ ನೋಡ್ಲಾರ್ದಂಗೆ ತಪ್ಪು ಮಾಡಿರೋರಿಗೆ ಕೊಡ್ತಾಳ ಮಕಕ್ಕನ ಅಂತಂದು ಅನ್ಕೋತಿದ್ ನಾನು. ಆದ್ರೆ ನೀನು ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ, ಹೆಣ್ಮಗಳು ಜಮಾನ ಇಲ್ಲಿನು. ಅಪ್ಪ, ನೀ ಏನ್ ನೋಡತ್ತಿದಿ? ನೀನೇನು ಆಕಿ ಯಾವನ ತಿರ್ಬೋಕಿನ ಪ್ರೀತಿ ಮಾಡತ್ತಾಳ ಅಂತ ಹೇಳ್ದಾಗನ ಅಣ್ಣನಾಗಿ ಒಂದ್ ಚಂಡ್ ಗಡ್ಡಿಗೆ ಬಿಡೋದು ಬಿಟ್ಟು ನನ್ವರ್ಗೂ ಆ ವಿಷಯ ತಗೊಂಬಂದು ಹೇಳ್ತೀಯ? ನನ್ವರ್ಗೂ ಆ ವಿಷಯ ತಗೊಂಬಂದು ಹೇಳ್ತಿ? ಅಪ್ಪ, ಅದು ಪಾಪಾಕಿ ಏನು ಮಾಡಿಲ್ಲಲ್ಲಪ್ಪ, ಪ್ರೀತಿ ಮಾಡತ್ತಪ್ಪನಪ್ಪ. ಓಹೋ, ಏನು ಸಾಹೇಬ್ರಿಗೆ ಸಾಲ್ ಜೋರ ಐತಿ? ಏನ್ ನಿನ್ ಏನ್ ಕಳ್ಸಿಕೊಟ್ಟಾಳ? ಕರೆನ ನಾನು ಅದ ಅಂದಿನ್ರಿ. ನಂದೇನು ತಪ್ಪಿಲ್ರಿ. ನಾನು ಬೈದಕ್ಕಿಗೆ ಇವನ ಒಬ್ಬಕ್ಕೆ ತಂಗಿ ಇನ್ನೇನಾರ ಓಡಿಪಾಡಿ ಹೋದ್ಲು ಅಂದ್ರ ನಮ್ಮ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜಾಗುತ್ತೇವ. ಇಷ್ಟು ಧೈರ್ಯ ನಿಂತ್ಕೊಂಡು ಪ್ರೀತಿ ಮಾಡ್ತೆ ಅಂತ ಹೇಳಾಕಿ ಅವನ ಸಂಬಂಧ ಓಡಿ ಹೋಗಲ್ಲನು ಅಂತಂದು ಇವನ ಹೇಳಿ ನಿಮ್ಮ ಮುಂದೆ ಕರ್ಕೊಂಬಂದು ನಿಂದಿರ್ತಾವ್ರಿ. ಮುಚ್ಚು ಬಾಯಿ, ಒಂದು ಶಬ್ದ ಆಚೆ ಬರೋಂಗಿಲ್ಲ. ಮುಚ್ಚು. ನೋಡು, ನೀನು ನನ್ನ ಮಗಳು, ನಾನು ನಿಮ್ಮಪ್ಪ. ನಾನು ಹೇಳ್ದಂಗೆ ಕೇಳಿಕೊಂಡು ಈ ಮನೆಗೆ ಚಂದಾಗ ಬಿದ್ದಿರ್ತಿ ಅಂದ್ರೆ ಮಾತ್ರ ನೀನು ಈ ಮನೆ ಜಾಗ. ಇಲ್ಲ ಅಂದ್ರೆ ಅವ್ನು ಯಾವನ ತಿರ್ಬೋಕಿನ ಪ್ರೀತಿ ಮಾಡಿನಂತಂದು ಧೈರ್ಯವಾಗಿ ತಲೆ ಎತ್ಕೊಂಡು ನಿಂತ್ಕೊಂಡು ನನ್ನ ಮುಂದೆ ಹೇಳಕತ್ತೇಲ್ಲ, ಅವನ ಜೊತೆಗೇನೆ ಈಗ ಈ ಕ್ಷಣನ ಹೋಗ್ಬೋದು. ನಾನೇನು ನಿನ್ನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಮರ್ಯಾದಿ ಮಾನ ನಾ ಹೇಳ್ತೀನಿ ಎಲ್ರಿಗೂ, ಇದ್ದೊಬ್ಬ ಮಗಳು ಯಾವ್ದ ಟ್ರೈನಿಗೆರ ರೈಲ್ವೆಗರ ತಲೆ ಕೊಟ್ಟು ಸತ್ಲು ಅಂತ ಹೇಳ್ತೀನಿ ಅಷ್ಟ. ನಾನು ಇಂಟೆಲಿಕೇಶನ್ ಅಲ್ಲ. ನಾನೇನ ನೀನು ಹೋದಿ ಅನಕ, ನೀ ಹೋದ್ರೂ ನಾನು ಒಂದು ಚಮ್ ಮೈಮ್ಯಾಗ ನೀರು ಹಾಕೊಂಡು ನೀ ಸತ್ತಿ ಅಂತ ತಿಥಿ ಮಾಡಿ ಕೈ ಬಿಟ್ಬಿಡ್ತೇನೆ. ಆತ ಹಾಳಾದಕ್ಕೆ. ಅಪ್ಪ, ಅಲ್ಲಪ್ಪ.
ಅಲ್ಲಪ್ಪ ಒಂದೇ ಜಾತಿ ಎಲ್ಲ ಒಂದೇ ಅಲ್ಲಪ್ಪ ಯಾಕೆ ಇಷ್ಟು ನೀನು ಕಠೋರ ಮನದಬ್ಬ ಏನು ಕಠೋರ ಮನಸ್ಸ ಆ ಕಠೋರ ಮನಸ್ಸು ನನಗ ಜಾತಿ ಅಂತಸ್ತು ಮರ್ಯಾದಿ ಇದ ಮುಖ್ಯ ನನಗ ಸಮಾಜದಾಗ ನನಗೊಂದು ಹೆಸರು ಐತಿ ಅದನ್ನ ನಾನು ಯಾವತ್ತು ತಲೆ ಕೆಡಿಸ್ಕೊಳಕ್ ಇಷ್ಟಪಡದಲ್ಲ ನಾನು ನನಗ ಟಿಕ್ ಎಬ್ಸ್ಬೇಡ ನೀನು ಹೆಣನ ಕೆಡಬಿಡ್ತೀನಿ ನಾನಿಂದ ಇನ್ನು ನೀನು ನನ್ನ ಕಣ್ಣು ಮುಂದೆ ನಿಂದಿರ್ಬೇಡ ನೀನು ನನ್ನ ಮಗ ಆಗಕ್ಕೆ ನೀ ಲಾಯಕ ಅಲ್ಲ ನೀನು ನಾಲಾಯಕ್ ನನ್ನ ಮಗ ನೀನು ಅಲ್ಲ ಯಾವಾಗ ಆಕಿ ಬಂದು ನಿನ್ನ ಮುಂದೆ ನಾನು ಅವನ ನಾಲಾಯಕನ ಪ್ರೀತಿ ಮಾಡ್ತೀನಿ ಅಂದ ಚಂಡಿ ಗಡ್ಡಿಗೆ ಒಂದು ಕೊಟ್ಟು ನಡಿಯಲ್ಲಿ ಮನ್ಯಾಗ ಮುಸ್ರು ತಿಕ್ಕೊಂಡು ಬಿದ್ದಿರು ನಾಯಿ ಅಂತಕ್ಕೆ ತೋರಿಸ್ತಾರ ನಮ್ಮ ಮದುವೆ ಆಗ್ಬೇಕು ನೀನು ಅಂದ್ರೆ ಮಾತ್ರ ನೀನು ಈ ಮನೆ ಮಗಳಾಗಿರ್ತಿ ಅಂತ ಹೇಳೋದು ಬಿಟ್ಟು ಆಕಿನ ವಹಿಸ್ಕೊಂಡು ಆಕಿಗೆ ನೀನು ಕಾವಲುಗಾರಾಗಿ ಬಂದಿಯೇನ ಮೊದ್ಲು ನನ್ನ ಕಣ್ಣು ಮುಂದೆ ನಿಂದ್ರಪ್ಪ ನೀನು ತೊಲಗಿ ಮನೆಯಾಗಿದ್ದ ಮೊದ್ಲ ಅಪ್ಪ ನನ್ನ ತಪ್ಪದಪ್ಪ ಇಲ್ಲಿಂದ ತೊಲಗು ಅಪ್ಪ ಏನಾತು ಒದ್ದಿಟ್ಟು ಮಧ್ಯಾಹ್ನ ಮಕ್ಕೊಂಡಿದ್ದೆ ಯಾಕೆ ಹಿಂಗೆ ಗಲಾಟೆ ಮಾಡತ್ತೀರಿ ಯವ್ವ ನೀ ಯಾಕೆ ಹಿಂಗಳಕತ್ತಿ ಏನಾತ ಅದೇನಾತಂದ್ರ ಓ ಹೌದನಪ್ಪ ಆತ್ ಬಿಡ್ರಿ ನೀವು ಇಷ್ಟಕ್ಕೊಂದು ಟೆನ್ಷನ್ ಮಾಡಿಕೊಂಡು ಬೇಜಾರು ಮಾಡ್ಕೋಬೇಡ್ರಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ರಿ ನಾ ಎಲ್ಲ ಆಕೆ ಜೊತೆ ಮಾತಾಡೋಕ್ಕೆ ಬುದ್ಧಿ ಹೇಳ್ತೀನಿ ತಿಳ್ಕೊತಾಳೆ ನಾನು ಬುದ್ಧಿ ಹೇಳಿದ್ರೆ ಆಕೆ ಖಂಡಿತವಾಗ್ಲೂ ತಿಳ್ಕೊತಾಳೆ ನಂಗೆ ನಂಬಿಕೆ ಐತಿ ಅಣ್ಣ ನೀ ಹೋಗು ನಾ ಎಲ್ಲ ಇದನ್ನು ನೋಡ್ಕೋತೀನಿ ನೀ ಹೋಗು ಹೊಲದಾಗ ಹಾಳು ಬಂದಾರ ನೋಡು ಮಧ್ಯಾಹ್ನ ನೀರು ಹಾಯಿಸಿ ಬರ್ರಿ ಅಂತ ಹೇಳಿದ್ನಿ ಅಂತ ಆಟಕ್ಕೆ ಹೋಗ್ಯಾರ ಎಲ್ಲ ಒಂಚೂರು ಹೋಗಿ ನೋಡಿ ನೀನು ನಾನು ಹಿಂದೆ ಬರ್ತೀನಿ ಆಕೆ ಹತ್ರ ಮಾತಾಡಿ ನೀ ಹೋಗಣ್ಣ ಚಂದಾಗ ಹೇಳಿ ಮಲ್ಯ ಚಂದಾಗ ಹೇಳಿಕಿಗೆ ಮತ್ತೆ ಮಕ ಮೋತಿ ನೋಡಾಗಿಲ್ಲ ನಾನು ಹೆಣ್ಮಗಳನ್ನ ನೋಡೋದಿಲ್ಲ ವಯಸ್ಸಿಗೆ ಬಂದಾಕೆ ಅನ್ನೋದು ನೋಡೋದಿಲ್ಲ ಮತ್ತೆ ಚಂಡಿ ಗಡ್ಡಿಗೆ ಬಿಡ್ತೀನಿ ನಾನೀಗ ಭಾಳ ಅಂದ್ರೆ ಭಾಳ ತಡ್ಕೊಂಡೀನಿ ಈಗ ಆಕಿ ಸಂಬಂಧ ನಿಮ್ಮ ಅವ್ಗೆ ಜಾಡ್ಸಿ ಬದ್ದೀನಿ ನೋಡು ಏನಾಗೈತೆ ಕೇಳಿ ಮುದುಕಿಗೆ ಏನಾರ ನೋವಾಗಿದ್ರ ದವಾಖಾನೆ ಕರ್ಕೊಂಡು ಬಾ ಚಂದಾಗ ಹೇಳಕ್ಕಿಗೆ ಮನ್ಯಾಗ ಎಲ್ಲಾರು ಹೆಣ ಅನುಭೂತವು ಆಕಿ ಒಂದು ತಪ್ಪು ನಿರ್ಧಾರದಿಂದ ಅನ್ನೋದು ಆಕಿಗೆ ತಿಳಿಸಿ ಹೇಳ ಮಲ್ಯ ಹಾಳಾದಕ್ಕಿ ಹಾಳೋದಕ್ಕೆ ಊರು ಹಾಳೋದಕ್ಕೆ ನಿನ್ನಿಂದ ನಿಮ್ಮಪ್ಪ ನನಗೆ ಹೊಡೆಯಂಗಾತ ಈಗ ಎಷ್ಟು ವರ್ಷ ಆಗಿತ್ತು ನೀವು ದೊಡ್ಡರಾದ್ಮೇಗಿದ್ದ ನಿಮ್ಮಪ್ಪ ನನ್ನ ಮ್ಯಾಗ ಕೈಯೇ ಎತ್ತಿದ್ದಿಲ್ಲ ಅಂತದ್ರಾಗ ಈಗ ನಿನ್ನಿಂದ ಚಾಡಿಸಿ ಒದ್ಬಿಟ್ಟ ಯವ್ವ ಅವ್ವ ಭಾಳ ನೋವ ತಂಬೆ ಇಲ್ಲಪ್ಪ ನೋವು ಇಲ್ಲಿ ತಗೋ ಆಕಿ ಬುದ್ಧಿ ಹೇಳಕ್ಕಿಗೆ ಬಿಟ್ಟು ಬಿಡ ನಾವು ರಾಡ್ಯನ್ನ ಶೇಖರ್ನ ನಾ ಎಲ್ಲ ಹೇಳ್ತೀನಿ ಬೇ ನಾ ಹೇಳಿದ್ರೆ ಕೇಳ್ತಾಳ ಯಾಕೆ ಬೇಚಾಡ್ತಿ ನಾ ಹೇಳ್ತೀನಿ ನೀ ಹೋಗ್ರಿ ಹೇಳಪ್ಪ ಹೇಳ ಎಲ್ಲ ನಮ್ಮ ಜೀವನನ ತಂತ್ರ ಮಾಡಿಟ್ಟಾಳ ಹಾಳೋದಕ್ಕೆ ಅಲ್ಲ ಸರೋಜ ನಿನಗರ ಹೆಂಗೆ ಚಲೋ ಅನ್ಸುತ್ತೆ ಅಣ್ಣ ತಪ್ಪದಣ್ಣ ನೋಡವ ಎಷ್ಟಕ್ಕೊಂದು ರಗಳೆ ಆತ ನೀನೊಬ್ಬಕ್ಕೆ ಮಾಡಿದ್ದು ಒಂದು ತಪ್ಪಿಂದ ಮನೆಯಾಗ ಎಷ್ಟು ದೊಡ್ಡ ರಗಳೆ ಆಯ್ತು ನೋಡು ಅನ್ಯಾಯವಾಗಿ ಅವು ಹೇಳ್ತಿದ್ಲು ಹೌದಾ ಒಂದು ದುಡುಕು ನಿರ್ಧಾರದಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅನ್ನೋದು ಇದ ಒಂದು ಉದಾಹರಣೆ ಇನ್ನು ಬಿಟ್ಬಿಡು ಅವನ ಸಾಹಸಕ್ಕೆ ಹೋಗ್ಬೇಡ ನಾನು ನಿಂಗೆ ಚಲೋ ಹುಡುಗ ನೋಡಿ ಮದುವೆ ಮಾಡ್ತೀನಿ ಅಂತ ಏನು ಅರ್ಥ ಆತಾ ಇಲ್ಲಾಂದ್ರೆ ಮನ್ಯಾಗ ನಾನು ಅವ್ವ ಅಪ್ಪ ಅಣ್ಣ ಈ ಹೊಸ್ದಾಗಿ ಬಂದಿರೋ ಅತ್ತಿಗೆಮ್ಮ ಎಲ್ಲರೂ ವಿಷ ಕುಡಿದು ಸಾಯ್ಬೇಕಾಗತ್ತೆ ಅಪ್ಪಗೆ ಮರ್ಯಾದಿನ ಮುಖ್ಯ ಆತ ಮರ್ಯಾದೆ ಕಳ್ಕೊಂಡು ಯಾವುದೇ ಕಾರಣಕ್ಕೂ ಒಂದು ನಿಮಿಷನೂ ಈ ಭೂಮಿ ಮೇಲೆ ಬದುಕಿರಲಾರ ಅದು ನಿನಗೂ ಗೊತ್ತೈತಿ 4 ಮಂದಿಯಾಗಿ ಇದ್ದಾತ ಅಪ್ಪ ಹೌದಾ ಅಂತತ್ತಾಗ ನೀನು ಈ ಥರ ಕಷ್ಟ ಕೊಟ್ರೆ ಹೆಂಗೆ ಸಹಿಸ್ಕೋತಾನ ನೋಡವಾ ಪ್ರೀತಿ ದೊಡ್ಡದಲ್ಲ ತ್ಯಾಗ ದೊಡ್ಡದು ಪ್ರೀತಿ ಎಲ್ಲರೂ ಮಾಡ್ತಾರೆ ತ್ಯಾಗ ಮಾಡಿ ನೀನು ನಿನ್ನ ಕುಟುಂಬಕ್ಕೆ ಸಂಬಂಧ ನೀನು ತ್ಯಾಗ ಮಾಡಿದ್ರೆ ಅದು ನಿನಗೂ ಒಳ್ಳೇದಾಗತ್ತೆ ಬೇಡ ಅವನ ಹತ್ರ 1 ರೂಪಾಯಿನೂ ಇಲ್ಲ ಅವ ನಿನಗೆ ಸರಿಯಾದ ಜೋಡಿನೂ ಅಲ್ಲ ತಿಳಿತಾ ಬಿಟ್ಬಿಡು ಏನು ತಿಳಿತಾ ಅಪ್ಪನ ಹತ್ರ ನಾ ಮಾತಾಡಿ ಬೇರೆ ಹುಡುಗನ ನೋಡ್ತೀನಿ ನಾ ಎಲ್ಲ ಹೇಳ್ತೀನಿ ಈಗ ಸಿಟ್ಟಾಗೇನ ಆಮೇಲೆ ಮತ್ತೆ ನೀನಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಪ್ಪಗೆ ಬೇಕು ಸರೋಜವಾ ಅಂತನ ಬರ್ತಾನೆ ಒಳಗೆ ಈಗ ಸಿಟ್ಟಿನಾಗ ಅದಾನಲ್ಲ ಆತನ ನಂಬಿಕೆನ ಹಾಳು ಮಾಡ್ಕೋಬೇಡ ಅವ್ವ ಅಪ್ಪನ ನಂಬಿಕೆನ ಮಕ್ಕಳದರು ಯಾವತ್ತೂ ಕಳ್ಕೋಬಾರ್ದು ತಿಳಿತಾ ಆತಣ್ಣ ನಾನು ಇನ್ನವ್ರನ್ನ ಪ್ರೀತಿ ಮಾಡಲ್ ತಗೋ ನನಗೂ ಅವ್ವ ಅಪ್ಪ ಮಂತನ ಮುಖ್ಯ ತಗೋ ನಾನೇನಿನ್ನತನ ಮಾತಾಡಲ್ಲ ಅಚ್ಚನ ಜೊತೆಗೆ ಆದ್ರೆ ಒಂದು ನಾನೊಂದು ಮಾತು ನಡೆಸ್ಕೊಡ್ತೀಯ ಹೇಳವಾ ನಡೆಸ್ಕೊಡ್ತೀನಿ ನಾನು ನಿಮ್ಮಣ್ಣ ನಡೆಸ್ಕೊಡಲ್ಲನ ಹೇಳು ಅಣ್ಣ ಅವ್ರಿಗೇನು ಮಾಡಬಾರ್ದ್ರೆ ಬೇಕಾದ್ರೆ ಅವ್ನ ಕೆಲಸದಿಂದ ತೆಗೆದ್ಬಿಟ್ರೆ ಅವ್ರ ಊರಿಗೆ ಹೋಗೋರು ಹೆಂಗ ದುಡ್ಕೊಂಡು ತಿಂತಾರ ಅವ್ರಿಗೇನು ಮಾಡಬೇಡಣ್ಣ ನಿನ್ನ ಕೈ ಮುಗಿದ್ದೀನಣ್ಣ ಅವ್ರಿಗೇನು ಮಾಡಬೇಡ ಛೇ ನಿಮ್ಮ ಅಣ್ಣನ ಇಷ್ಟನವ ನೀ ಅರ್ಥ ಮಾಡ್ಕೊಂಡಿದ್ದು ಇಲ್ಲವಾ ಅತ್ತು ನನ್ನ ಕೂಲು ನಾ ಸೋಕೋದಿಲ್ಲ
ನೀ ಹೇಳ್ದಲ್ಲ ಕೆಲಸದಿಂದ ತೆಗೆದ್ಬಿಡು ಅಂತಂದು ನಾನು ಮಾತಾಡ್ತೀನಿ ಅದನ್ನ ಜೊತೆ ಎಲ್ಲ ಮಾತಾಡಿ ಬೇರೆ ಕಡೆ ಕೆಲಸ ನೋಡ್ಕೊಂತ ಚಂದಾಗ ಹೇಳ್ತೀನಿ. ಅವ ಹೊಡೆಯೋದು ಬಡಿಯೋದು ಮಾಡೋದಿಲ್ಲ, ನಾವ್ಯಾಕೆ ಮಾಡೋಣ ಹಂಗೆಲ್ಲ. ನೀ ಆರಾಮಿರು. ನಾನು ಇದಾಗ ಸಿಂಗ್ಟಾಲ್ ಊರಾಗ ಒಂದು ಗೌಡ್ರ ಮಂತನ ಇತ್ತಂತ, ಹುಡುಗ ಚಲೋ ಅದನ್ನ, ಅವ್ನು ನೀನು ಕೊಡ್ತೀನಿ. ನೀ ಮದುವೆ ಆಗುವಂತೆ ಅಂತ ಅಪ್ಪನ ಹತ್ರ ಮಾತಾಡ್ತೀನಿ. ಹಾಗೆಲ್ಲ ಮಾಡಬೇಡ. ಹಾಂ, ನಾ ಎಲ್ಲ ಅದೀನಿ, ನಾ ಹೇಳ್ತೀನಿ ಅಪ್ಪಗೆ ಹೇಳಿ ಅವ್ನಿಗೇನು ಮಾಡಬೇಡ, ಶೇಖರ್ಗೆ ಅವ ಹೋಗ್ಲಿ, ಅವ ಆರಾಮಾಗಿರಲಿ, ಬೇರೆ ಮದುವೆಗೆ ಆರಾಮ ಇರ್ತಾನೆ, ಬಿಟ್ಬಿಡ್ರಿ ಅಂತ ಹೇಳ್ತೀನಿ ಆತ ಅಪ್ಪಗೆ. ಸರಿ ಅಣ್ಣ, ಆಯ್ತು. ನಾನು ನಿನ್ನ ಕಾಲಿಗೆ ಬಿದ್ದು ಕೇಳ್ತೀನಿ, ಅವ್ರಿಗೇನು ಮಾಡಬೇಡ್ರಣ್ಣ. ಇಲ್ಲವಾ ಮಾಡಲ್ಲ.